ಮಾದ್ಲಿ. ಮಾದ್ಲಿ. ಹೌದು. ಹಳ್ಳಿ ಮಣ್ಣಿನ ಸೊಗಡಿದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು. ಎಲ್ಲ ಹಳ್ಳಿಗಳಾಗೂ ಮಾಡ್ತಾರೆ. ಸಾಕು, ಇಷ್ಟು ದಪ್ಪ ಇರಬೇಕು. ಹಿಂಗೆ ಸರಳವಾಗಿ ಎದ್ದು ಬಿಡ್ಬೇಕು. ಒಟ್ಟು ಚೆನ್ನಾಗಿ ಬೇಯಬೇಕು. ಈ ಥರ ಅಗಲನೆ ಇಟ್ಕೋಬೇಕು. ಒಂದ್ರ ಮೇಲೆ ಒಂದು ಹಾಕ್ಬಾರ್ದು. ರೋಲ್ ಮಾಡ್ಕೊಂಡು ಇದಕ್ಕೆ ಈ ಥರ ತುರಿಬೇಕು. ಪಂಜಿ ಬಟ್ಟೆ ಮೇಲೆ ಹಾಕೋಬೇಕು. ಈ ಥರ ಕಟ್ ಅಂತ ಮುರಿಬೇಕು. ಜಾರಿಗೆ ಹಾಕ್ಕೊಳ್ತೀನಿ. ಚಿರೋಟಿ ರವೆ ಇರುತ್ತಲ್ಲ, ಆ ಟೈಪ್ ಈ ಹುಡಿ ಹಾಕ್ಕೊಂಡು ಆದಮೇಲೆ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಹುರ್ಕಡ್ಲೆ ಹಿಟ್ಟು, ಏಲಕ್ಕಿ ಪುಡಿ. ಅಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಏನ್ ಮಾಡಿ ತೋರಿಸ್ತೀರಾ? ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಮಾದ್ಲಿ. ಮಾದ್ಲಿ. ಹೌದು. ಹಳ್ಳಿ ಮಣ್ಣಿನ ಸೊಗಡಿದು. ಹೌದು ಅಲ್ವಾ? ಹೌದು. ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆ ಇದನ್ನ ಅತ್ಯದ್ಭುತವಾಗಿ ಮಾಡಲಾಗುತ್ತೆ. ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಮಾದ್ಲಿಯನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ನಾನು ಮೊದಲು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಳ್ತೀನಿ ಚಪಾತಿ ಮಾಡೋದಕ್ಕೆ. ಈ ಕಪ್ಪಿನಿಂದ 2 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ. ಇದನ್ನೇ ಮೂರನ್ನು ಮಿಕ್ಸ್ ಮಾಡಿ ಇವಾಗ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. 2 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಹಸಿ ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಹಿಟ್ಟು, 1 ಚಿಟಿಕೆ ಉಪ್ಪು. 1 ಚಿಟಿಕೆ ಉಪ್ಪ. ಹೌದು. ಈ ಮೂರನ್ನು ಬೆರೆಸ್ಕೊಳ್ತೀರಾ ಈಗ? ಈ ಮೂರನ್ನು ಬೆರೆಸ್ಕೊಳ್ತೀನಿ. ಈಗ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗೆ ನಾವು ಹೇಗೆ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ಹಿಟ್ಟಿಗಿಂತ. ಆಮೇಲೆ ನೀರಿನಂಶ ಇರಬಾರ್ದು ಜಾಸ್ತಿ. ಹೌದು ಹೌದು. ಯಾಕೆಂತಂದ್ರೆ ಇದಕ್ಕೆ ಸ್ವಲ್ಪ ದಿವಸ ಎತ್ತಿಟ್ಕೊಂಡು ತಿನ್ನುವಂಥದ್ದಲ್ಲ ಇದು. ಹೌದು, ತಿಂಗಳು ಗಂಟಲೆ ಎತ್ತಿಟ್ಕೋಬೇಕು. ಅಮ್ಮ, ಇದನ್ನ ಹಳ್ಳಿಗಳಲ್ಲಿ ಮಾಡ್ತಾರೆ. ಅದರಲ್ಲೂ ನಮ್ಮ ಊರು, ನಮ್ಮ ತಂದೆಯ ಊರು ಹರಿಹರ ತಾಲೂಕು ದೀಟೂರು. ನಮ್ಮ ಊರಲ್ಲಿ ಮಹೇಶ್ವರನ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಈ ಮಾದ್ಲಿ ಪ್ರತಿ ಮನೆಯಲ್ಲೂ ಕಂಪಲ್ಸರಿ ಮಾಡಿರ್ತಾರೆ. ಯಾಕಂದ್ರೆ ಬಹಳ ಜನ ಬರ್ತಾರೆ. ಹೌದು, ಜಾತ್ರೆಗೆ ಬಂದವರೆಲ್ಲರೂ ಬೀಗರಿಗೆ ಅದು ಜಾತ್ರೆ ಹಿಂದಿನ ದಿವಸ ಇದನ್ನೇ ನೀಡೋದು. ನಮ್ಮೂರು, ನಮ್ಮ ದೀಟೂರ್ ಸ್ವೀಟ್ ರೀ ಇದು. ಹೌದು. ನಮ್ಮ ಮಹೇಶ್ವರನ ಜಾತ್ರೆಗೆ ಈ ಮಾದ್ಲಿ ಯಾರೇ ಬರ್ಲಿ, ಎಷ್ಟೇ ತಿನ್ಲಿ, ಮಾದ್ಲಿ ಅಕ್ಕಿ ಹುಗ್ಗಿ ಹೌದು ಒಟ್ಟಿಗೆ ಬೆರೆಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಭಾಗವಾಗಿ ಪಾರ್ಟ್ ಬೈ ಪಾರ್ಟ್ ಕಲಿಸ್ಕೊಳ್ತಾ ಇದ್ದೀರಾ. ಹೌದು. ಮನೆಯಲ್ಲಿ ಈಗ ಹೆಚ್ಚುವರಿ ಚಪಾತಿಗಳು ಉಳಿದು ಹೋಗಿದ್ರೆ ಅವುಗಳಿಂದಲೂ ಇದನ್ನ ಮಾಡ್ಕೋಬೋದಲ್ವಾ? ಮಾಡ್ಕೋಬಹುದು. ಮೆತ್ತನ್ ಚಪಾತಿಯಿಂದ ಮಾಡಿರೋದ್ರಿಂದ ಅದಕ್ಕೆ ಹೆಚ್ಚಿನ ಶೆಲ್ಫ್ ಲೈಫ್ ಇರೋದಿಲ್ಲ ಅಂತೀರಾ? ಹೌದು, ಇರೋದಿಲ್ಲ. ತಕ್ಷಣ ವೇಸ್ಟ್ ಆಗುತ್ತಲ್ಲ, ವೇಸ್ಟ್ ಆಗಬಾರ್ದು ಅಂತ ಅದನ್ನ ಸ್ವಲ್ಪ ಒಣಗಿಸಿ ಚಪಾತಿನ ಇದನ್ನ ಮಾಡಬೇಕು. ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ನಾವೇನು ಮಾದ್ಲಿಗೆ ಹಾಕ್ತೀವಲ್ಲ ಅದೆಲ್ಲ ಸಾಮಗ್ರಿಗಳನ್ನು ಹಾಕಿ ಇದನ್ನು ಮಾಡಬೇಕು. ಯಾಕಂದ್ರೆ ಚಪಾತಿಗೆ ಎಣ್ಣೆ ಹೆಚ್ಚಿರ್ತೀವಲ್ಲ, ಅದಕ್ಕೆ ಭಾಳ ತಡಿ. ಈಗ ಈ ಸಂಚಿಕೆಯಲ್ಲಿ ಈ ತರ ಎಲ್ಲ ಮೊದಲಿಂದ ವ್ಯವಸ್ಥಿತವಾಗಿ ಮಾಡಿ ತೋರಿಸ್ತಿದ್ದೀರಾ. ಮುಂದಿನ ಒಂದು ಸಂಚಿಕೆಯಲ್ಲಿ ಮನೆಯಲ್ಲಿ ಮಿಕ್ಕಿರುವಂತಹ ಚಪಾತಿಗಳಿಂದ, ಬರೀ ಗೋಧಿ ಹಿಟ್ಟಿನಿಂದ ನಾವೇನು ಸಾಮಾನ್ಯವಾಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಅದರಿಂದನೇ ಒಮ್ಮೆ ಮಾಡಿ ತೋರಿಸ್ತೀವಿ. ಈಗ ಯಾರ ಗೆಸ್ಟ್ ಬಂದಿರ್ತಾರೆ, ಜಾಸ್ತಿ ಮಾಡಿರ್ತೀವಿ ಚಪಾತಿನ, ಉಳಿದು ಬಿಡ್ತಾವ. ಹೌದು, ಆ ಟೈಮ್ನಾಗ ವ್ಯರ್ಥವಾಗಬಾರ್ದು. ಆ ಟೈಮ್ನಾಗ ಮಾಡ್ಕೊಂಡು ತಿನ್ಬೇಕು. ಈಗ ಅದಕ್ಕೆ ಇಷ್ಟು ಗಟ್ಟಿರ್ಬೇಕು. ಗಟ್ಟಿ ಅಂದ್ರೆ ಪೂರಿ ಕಲ್ಸ್ಕೊಂತಾರೆ ನಮ್ಮ ಪೂರಿ. ಇಷ್ಟು ಗಟ್ಟಿ ಪೂರಿ ಹಿಟ್ಟಿನ ಅದಕ್ಕೆ. ಪೂರಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಇದೆ. ಆಯ್ತಾ ಇದೀಗ? ಆಯ್ತು. ಇದನ್ನ ಒಂದು 10 ನಿಮಿಷ ನೆನೆ ಹಾಕಿಡ್ತೀನಿ. ಇದ್ರ ಮೇಲೆ ಒಂದು ಚೂರ ನೆನೆ ಎಣ್ಣೆ ಸವರ್ತೀರಾ? ಹೌದು ಹೌದು. ಸ್ವಲ್ಪ ಸ್ವಲ್ಪ ಭಾಳ ಹಾಕ್ಬಾರ್ದು.
ಉಳ್ಳೆಗಳು ಮಾಡ್ಕೊಳಕ್ಕಂತ ಸ್ವಲ್ಪ ಹಚ್ಚಿದ್ದೀನಿ. ಇದು ಒಂದು 10 ನಿಮಿಷ ನೆಂದರೆ ಹಿಟ್ಟು ಸಮರಸವಾಗಿ ಇದು ಆಗುತ್ತೆ, ಉಳ್ಳಿ ಮಾಡ್ಕೊಳಕ್ಕೆ ಚೆನ್ನಾಗುತ್ತೆ ಎಲ್ಲ. ಆಯ್ತಮ್ಮ, ಮುಚ್ಚಿಟ್ಬಿಡೋಣವಾ ಇದನ್ನು? ಮುಚ್ಚಿ ಒಂದು 10 ನಿಮಿಷ ಬಿಡೋಣವಾ? ಸರಿ. ಈಗ ನಾನು ಹಿಟ್ಟು ಕಲಸಿಟ್ಟು 5 ನಿಮಿಷ ಆಯಿತು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಇಷ್ಟು ದಪ್ಪ ಉಳ್ಳಿ ಮಾಡ್ಕೋಬೇಕು. ದಪ್ಪನೇ ಇರ್ಬೇಕು. ಹೌದು ಹೌದು, ದೊಡ್ಡ ಉಳ್ಳಿನೇ ಇರ್ಬೇಕು ಇದಕ್ಕೆ. ಈಗೇನು ಚಪಾತಿಗಳನ್ನು ಮಾಡ್ಕೊಳ್ತೀರಾ ಅವು ದಪ್ಪನೇ ಇರ್ಬೇಕು? ಹೌದು, ದಪ್ಪನೇ ಇರಬೇಕು. ಹೆಚ್ಚಾಗಿ ಇದನ್ನು ಮೊದಲಿನ ಎಲ್ಲ ಹಳ್ಳಿಗಳಾಗೂ ಮಾಡ್ತಾರೆ. ನಮ್ಮೂರಂತ ಅಲ್ಲ, ಎಲ್ಲ ಹಳ್ಳಿಗಳ ಮೊದಲಿಗೆ ಇದು ಬೋಂದೆ ಮತ್ತು ಇವು ಬಾದ್ಶಾ ಅಂಥವೇನು ಇರಲಿಲ್ಲ. ಇದೇ ದೊಡ್ಡ ಸ್ವೀಟು ಮದುವೆಗಳಿಗೆ. ಮಾದ್ಲಿ ಮಾಡಿಸಿದ್ರಪ್ಪ ಅಂದರೆ ಜೋರಾಗಿ ಎತ್ಬಿಡು ಮದುವೆ ಅಂತ ಅನ್ಕೋಬೋದಾಗಿ. ಹೌದೇ, ಮಾದ್ಲಿ. ಆಮೇಲೆ ಈ ಸ್ವೀಟ್ಗಳು ಬಂದವು, ಸಕ್ಕರೆದು. ಇದು ಬೆಲ್ಲದ್ದಲ್ಲ ಸ್ವೀಟ್. ಈ ಮದುವೆ ಆಗಿರ್ಬೋದು, ಯಾವುದೇ ಶುಭ ಸಮಾರಂಭ ಆಗಿರ್ಬೋದು, ಅಲ್ಲಿ ಗೋಧಿ ಹುಗ್ಗಿ ಮಾಡಿರ್ತಿದ್ರು ಮದುವೆಯಲ್ಲಿ. ಗೋಧಿ ಹುಗ್ಗಿ ಮತ್ತೆ ಇದು ಹೋಳಿಗೆ, ಮಾದ್ಲಿ. ಈಗ ಉಳ್ಳೆಗಳಿಗೆ ಒಂದು ಶೇಪ್ ಕೊಟ್ಕೊಳ್ತಾ ಇದ್ದೀವಿ. ಹೌದು ಹೌದು. ಇದು ಈ ಥರ ಉಳ್ಳೆ ಮಾಡಿಟ್ಕೊಂಡ್ರೆ ಇದಕ್ಕೆ ಮತ್ತೆ ಹಿಟ್ಟು ಹಚ್ಚಂಗಿಲ್ಲ, ಹಾಗೆ ಉದ್ದಬೇಕು. ಹೌದಾ? ಹೌದು. ಇದು ಗಟ್ಟಿ ಇರುತ್ತಲ್ಲ. ಈಗ ನಾವೇನು ನಾರ್ಮಲ್ ಚಪಾತಿ ಮಾಡ್ಕೊಳ್ತೀವಲ್ಲ, ಅದ್ರ ಎರಡರಷ್ಟು ಅಷ್ಟೇ. ಒಂದೇ ಸ್ವಲ್ಪ, ಒಂದು ಡ್ರಾಪು ಎಣ್ಣೆ ಹಚ್ಕೊಳ್ತೀರಾ? ಒಂದೇ ಸ್ವಲ್ಪ. ಹಿಡಿಬಾರ್ದು ಅಂತ, ಅಂಟಬಾರ್ದು ಅಂತ. ಅಂಟಬಾರ್ದು, ಹಿಟ್ಟು ಹಚ್ಚಂಗಿಲ್ಲ ಅಲ್ಲ, ಲತ್ತುಡಿಗೂ ಅಷ್ಟೇ. ಸ್ವಲ್ಪ ಎಣ್ಣೆ ಹಚ್ಕೊಳ್ತೀರಾ? ಸ್ವಲ್ಪ. ಇವಾಗ ಒತ್ಕೊಡ್ತೀನಿ. ಎಷ್ಟೆಷ್ಟು ಅಗಲ ಆಗ್ಬೇಕು ಇವು? ಇದು ಒಂದು ಸ್ವಲ್ಪ ಅಗಲ ಆಗಬೇಕು. ಸಾಕು, ಇಷ್ಟು ದಪ್ಪ ಇರಬೇಕು. ಇಷ್ಟು ಅಗಲ ಆ ಥರ ಜಾಸ್ತಿ ಅಂತ ತೆಳ್ಳಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ತಟ್ಟೆ ಮೇಲೆ ಹಾಕ್ಕೊಳ್ತೀನಿ. ಇನ್ನೊಂದು ಮಾಡ್ಕೊತೀನಿ. ಎರಡು ಮಾಡ್ಕೊಂಡು ಬೇಯಿಸ್ಕೊಂತೀರಾ? ಎರಡು ಮಾಡ್ಕೊಂಡು. ಹಳ್ಳಗೆಲ್ಲ ಒಬ್ರು ಉದ್ದುತ್ತಿದ್ರೆ ಇನ್ನೊಬ್ರು ಬೇಯಿಸ್ತಿರ್ತಾರೆ. ಕೈ ಕೂಡ್ಬಿಟ್ರೆ ಹೌದು, ಅದು ಎಷ್ಟೇ ದೊಡ್ಡ ಅಡುಗೆ ಆಗಲಿ ಗೊತ್ತೇ ಆಗಲ್ಲ. ಇದು ಗಟ್ಟಿರೋದ್ರಿಂದ ಅಂಟಲ್ಲ. ಬೇಯಿಸ್ಕೊಂತೀರಾ? ಈಗ ನೆಕ್ಸ್ಟ್ ಇದಕ್ಕೆ ರೊಟ್ಟಿ ಮಾಡೋಂಥ ದಪ್ಪನ ಹಂಚನ್ನ ಬಳಸ್ತಾ ಇದ್ದೀರಾ? ಹೌದು. ಅದೇ ಇದು ಹಂಗೆ ಪಟ್ಟಂತ ಹಂಗೆ ಆರಿಬಿಡು. ನೀರು ಹಾಕಿದ್ರೆ ಕಾದ್ಯತ್ತೆ ಅಂತ. ಇದಕ್ಕೆ ಎಣ್ಣೆ ಗಿಣ್ಣೆ ಹಾಕೋಣಂಗಿಲ್ಲ? ಏನು ಹಾಕೋಣಂಗಿಲ್ಲ. ಚೆನ್ನಾಗಿ ಬೇಯಬೇಕಷ್ಟೆ. ಇಷ್ಟಾದ್ರೆ ಆಯಿತು. ಮತ್ತು ಉಲ್ಟ ಹಾಕ್ಕೊಳ್ಬೇಕು. ಇದೊಂದು ಸ್ವಲ್ಪ ಹಾರ್ಡ್ ಆಗಂಗೆ ಬೇಯಿಸ್ಕೋಬೇಕು. ಈಗ ಈ ಒಣ ಬಟ್ಟೆಯಿಂದ ಒತ್ತುತ್ತಿದ್ದೀರಲ್ಲ? ಹೌದು ಹೌದು, ಅದು ಹಾರ್ಡ್ ಆಗ್ಬೇಕಲ್ಲ. ಹಿಂಗೆ ಒತ್ತಿದ್ರೆ ಇದಾಗುತ್ತೆ, ಹಾರ್ಡ್ ಆಗುತ್ತೆ ಅದು ಚಪಾತಿ. ಈ ಕಟ್ಗಲ್ ರೊಟ್ಟಿಯನ್ನು ನಾವು ಹೆಂಗೆ ಹೌದು ಒತ್ತಿ ಗಟ್ಟಿ ಮಾಡ್ಕೊಂತೇವಲ್ಲ, ಹಂಗೆ ಒಟ್ಟು ಚೆನ್ನಾಗಿ ಬೇಯಬೇಕು. ಹಿಟ್ಟು ಎಲ್ಲೂ ಹಸಿಯಾಗಿ ಉಳ್ಕೋಬಾರ್ದು. ಯಾಕಂದರೆ ಇದನ್ನು ಮತ್ತೆ ಡೈರೆಕ್ಟ್ ಬೆಲ್ಲನೇ ಕುಡ್ಸೋದು ಇದಕ್ಕೆ. ಚಪಾತಿ ಆಗೈತಿ. ಅದೇ ಈ ಥರ ಚೆನ್ನಾಗಿ ಬೆಂದಿರಬೇಕು ಎಲ್ಲ ಕಡೆನೂ. ಈಗ ಇಲ್ಲಿ ಸ್ವಲ್ಪ ಹಸಿ ಇದೆ. ಎಲ್ಲಿ ಹಸಿ ಅಂತ ಅನ್ಸುತ್ತೋ ಅಲ್ಲಿ ಬಟ್ಟೆಯಿಂದ ಒತ್ಕೋಬೇಕು. ಒತ್ಕೊಂಡು ಆಯ್ತು. ಇವಾಗ ಇದನ್ನು ತೆಗಿತೀನಿ. ಇದು ಸ್ವಲ್ಪ ಆರಬೇಕು. ಇಷ್ಟೇ? ಇಷ್ಟೇ. ಅದು ಎಣ್ಣೆ ಇಲ್ಲ, ಏನಿಲ್ಲ. ಇದೇ ಥರ ಉದ್ದಿರೋಂಥ ಚಪಾತಿಗಳನ್ನು ಒಂದೊಂದಾಗಿ ಬೇಯಿಸ್ಕೊಳ್ತಾ ಹೋಗ್ತೀರಾ? ಒಳಗಡೆಗೆಲ್ಲ ಚೆನ್ನಾಗಿ ಬೇಯಬೇಕು. ಎಲ್ಲಾದ್ರೂ ಹಸಿ ಅಂಶ ಉಳಿತು ಅಂತಂದ್ರೆ ತಡಿಯಲ್ಲ ಮಾದ್ಲಿ ತಡಿಯಲ್ಲ, ರುಚಿನೂ ಆಗಲ್ಲ. ಹಿಂಗೆ ಸರಳವಾಗಿ ಎದ್ದು ಬಿಡ್ಬೇಕು. ಸ್ವಲ್ಪ ಈ ಥರ ಏರ್ ಬೆಂದರೂ ಪರವಾಗಿಲ್ಲ. ಜಾಸ್ತಿ ಬೆಂದಷ್ಟು ಒಳಗಡೆಗೆಲ್ಲ ನೀಟಾಗಿ ಬೆಂದಿದೆ ಅಂತ. ಹೊತ್ತಬಾರ್ದು ಅಷ್ಟೇ. ಹೊತ್ತಬಾರ್ದು.
ಎರಡು ಕಡೆ ಬೇಯಿಸ್ಕೊಂಡು ಆಮೇಲೆ ಒತ್ತಬೇಕಮ್ಮ ಬಟ್ಟೆಯಿಂದ. ಹೌದು. ಈಗ ಇದು ಹಸಿ ಇದೆ ಅಂತ ಹೆಂಗಿದೆ ಅಲ್ಲ, ಅದನ್ನು ಇಲ್ಲಿ ಹಸಿ ಇದೆ, ಇಲ್ಲಿ ಹಸಿ ಇದೆ. ಈಗ ಅದನ್ನು ಉಲ್ಟಾ ಹಾಕ್ಕೊಂಡು ಇದೆ ಅಲ್ಲಿ ಅದಂಬಕ್ಕೆ ಹಿಂಗೆ ಅದು ಮಿದ್ರೆ ಮತ್ತೆ ಅಲ್ಲಿ ಬೇಯುತ್ತದು. ಓಕೆ ಓಕೆ. ಈಗೆಲ್ಲ ಕಡೆ ಯಾವ ಭಾಗದಲ್ಲಿ ಬೆಂದಿರಲ್ವೋ ಅದನ್ನ ತಿರುಗಿ ಹಾಕೊಂಡು ಆ ಭಾಗನ ಬಟ್ಟೆಯಿಂದ ಒತ್ತಿ ಬೇಯಿಸ್ಬೇಕು. ಅದಕ್ಕೇನ ಈ ಥರ ಒತ್ತದು? ಹೌದು, ಅದಕ್ಕೆ ಒತ್ತದು. ಈಗೆಲ್ಲ ಕಡೆಗೂ ಒಂದೇ ಸಮ ಬೆಂದಿದೆ. ಸಾಕನ್ನ ತೆಗಿತೀನಿ. ಈ ಥರ ಅಗಲಗಲನೇ ಇಟ್ಕೋಬೇಕು, ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ಹಾರ್ಡ್ ಆಗ್ಬೇಕಲ್ಲ ಅದು. ಈ ಥರ ಎಲ್ಲ ಚಪಾತಿಗಳು ಈ ಥರ ಒಣಗಿಸ್ಕೋಬೇಕು. ಆರಿದ್ರೆ ಸಾಕಲ್ಲ? ಹೌದು, ಇಷ್ಟು ಆರಿದ್ರೆ ಸಾಕು. ಆರಿ ಗಟ್ಟಿ ಆಗ್ಬೇಕು. ಹೌದು, ಆರಿ ಗಟ್ಟಿ ಆಗ್ಬೇಕು. ಗಟ್ಟಿಯಾಗಿ ದೊಡ್ಡ ಕಣ್ಣು ಇರುತ್ತಲ್ಲ, ಹೌದು ಇದು, ಹೌದು. ಇದಕ್ಕಿಂತ ದೊಡ್ಡದಿದ್ರೆ ಚೆನ್ನಾಗಿ. ನಮ್ಮ ಮನೆಯಲ್ಲಿ ಈಗ ಇದು ಎಲ್ಲ ಇರುತ್ತೆ. ಇದನ್ನ ಈ ಥರ ಸುತ್ತಿಬೇಕು, ರೋಲ್ ಮಾಡ್ಬೇಕು, ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡು ಇದಕ್ಕೆ ಈ ಥರ ತುರಿಬೇಕು. ಓಹೋ. ಹಿಂಗೆ ತುರಿಯಕ್ಕಾಗಲಿಲ್ಲ ಅಂದ್ರೆ ಕೈಯಿಂದ ಸಣ್ಣ ಪುಡಿ ಮಾಡ್ಕೊಳಕ್ಕಾಗಲ್ಲ? ಇಷ್ಟು ಸಣ್ಣ ಮಾಡ್ಕೊಳಕ್ಕಾಗಲ್ಲ. ಇವಾಗ ಇದನ್ನ ಮುರಿದು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೋದಾ? ಮುದ್ದೆ ಆಗುತ್ತೆ, ಮುದ್ದೆ ಆಗ್ಬಿಡುತ್ತೆ. ಮುದ್ದೆ ಆಗ್ಬಿಡುತ್ತೆ. ಮಿಕ್ಸಿಯಲ್ಲಿ ಹಾಕಿದರೆ ಮುದ್ದೆ ಕತ್ತಿ ಹಿಟ್ಟಾಗಲ್ಲ. ಆಮೇಲೆ ಆರಿದ್ರೆ ಮಾತ್ರ ಫುಲ್ ಆರಿದ ಮೇಲೆ ಹಿಟ್ಟಾಕತ್ತೆ. ಇದೇನು ಕಷ್ಟ ಅಲ್ಲಲ್ಲ? ಕಷ್ಟ ಏನ. ಈ ಚಪಾತಿಗಳು ಒಣಗೊಣಗ್ದಂಗೆ ಒಂದೊಂದನ್ನೇ ಇದೇ ತರ ಸೈಡಿಗೆ ಇಟ್ಕೊಳ್ತೀರಾ? ಸೈಡಿಗೆ ಇಟ್ಕೊಂತಾರೆ. ಸೈಡಿಗೆ ಇಟ್ಕೊಂಡು ಆಮೇಲೆ ಒಂದೇ ಸಲ ಪಂಜೆ ಬಟ್ಟೆ ಮೇಲೆ, ಬಿಳಿ ಬಟ್ಟೆ ಮೇಲೆ ಹಾಕೊಂಡ್ಬಿಡ್ಬೇಕು. ಈ ಚಪಾತಿ ಯಾಕೆ ಒಣಗ್ಬೇಕು ಅಂತಂದ್ರೆ ತುರ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅಂತ. ಯಾಕಂದ್ರೆ ಆರದಂಗೆ ಬಿಸಿ ಬಿಸಿ ಅಥವಾ ಮೆತ್ತಗಿರುತ್ತಲ್ಲ ಬಿಸಿ ಇದ್ದಾಗ, ಅವಾಗ ನಾವು ತುರ್ಕೊಳಕ್ ಆಗಲ್ಲ, ಮುದ್ದೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಡ್ರೈ ಆದ್ರೆ ಈ ಥರ ಇದನ್ನ ಮಾಡ್ಕೋಬಹುದು. ಹಳ್ಳಿಗಳಾಗ ಅಂದರೆ ಅಕ್ಕಿ ಜಲ್ಡಿ ಇರ್ತಾವೆ, ಆ ಜಲ್ಡಿಗೆ ಹಾಕಿ ಹಿಂಗೆ ಅಂದ್ಬಿಡ್ತಾರೆ. ಆಮೇಲೆ ಹಾಕಿ ಅದನ್ನು ಇದರಲ್ಲಿ ಬಿಸಿ ಕಲ್ಲರ ಬಿಸ್ತಾರೆ, ಇಲ್ಲದ್ರೆ ಒಣಕೆಲ್ಲರ ಕುಟ್ಬಿಡ್ತಾರೆ. ದುಂಡೆಯಲ್ಲಿ ಬೆಲ್ಲ ಮಿಕ್ಸ್ ಮಾಡ್ತಾರೆ. ದುಂಡಿಗೆ ಹಾಕಿ ಪುಡಿ ಹಾಕೋದು, ಬೆಲ್ಲ ಹಾಕೋದು, ಮಿಕ್ಸ್ ಮಾಡೋದು. ಹೆಚ್ಚಾಗಿ ಎಲ್ಲ ಜಾತ್ರೆಗೂ ಮಾಡ್ತಾರೆ ಇದನ್ನು. ಕೊಪ್ಪಳ ಜಾತ್ರೆಯಲ್ಲಂತೂ ಚೀಲಗಟ್ಟಲೆ ಮಾಡಿ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಎಲ್ಲರಿಗೂ ಗೊತ್ತಿರುವಂತೆ ಲಕ್ಷಾಂತರ ಜನರು ಸೇರುವಂತ ಜಾತ್ರೆ ಅದು. ದಕ್ಷಿಣದ ಕುಂಭಮೇಳ ಅಂತ ಹೇಳ್ತಾರೆ ಅಲ್ಲಿ. ಹೌದು. ಅಲ್ಲಂತೂ ಮಾದ್ಲಿ ಕಂಪಲ್ಸರಿ ಮಾಡ್ತಾರೆ. ಹೌದು. ಈ ಥರ ಮಾಡ್ಕೊಂಡು ಹಿಂಗೊಂದು ಸ್ವಲ್ಪ ದೊಡ್ಡದಿದ್ರೆ ಈ ಥರ ಹಿಂಗೆ ಮುರಿದು ಹಾಕೋಬೇಕು. ತಪ್ಪಿ ಬಿದ್ದಿರ್ತಾವಲ್ಲ ಪುಡಿ, ಹಿಂಗೆ ಮಾಡ್ಕೊಂಡು ಇದನ್ನು ತಟ್ಟಿಗೆ ತಕ್ಕೋಬೇಕು. ಇದೇ ಥರ ಎಲ್ಲ ಇದನ್ನು ಮಾಡ್ಕೊಂಡು ಪಂಜಿ ಬಟ್ಟೆ ಮೇಲೆ ಹಾಕೋಬೇಕು. ಈ ತುರಿದಿರೋದನ್ನ ಈ ಥರ ಪಂಜಿ ಬಟ್ಟೆ ಮೇಲೆ ಹಾಕಿ 1-2 ತಾಸು ಆರಬೇಕಿದು. ಎಲ್ಲ ಈ ಥರ ಒಣಗ್ಕೋಬೇಕು. ಚಪಾತಿ ಮಾಡಿ ಮುರಿದು ಇದನ್ನು ಒಣೆ ಹಾಕಿದ್ವಲ್ಲ, ಅದು ಈ ಥರ ಆಗಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕಂತೀನಿ. ಎಷ್ಟೊಂದು 3 ತಾಸು ಒಣಗಿಸಿದ್ದೀರಾ? ಹೌದು, 1-3-4 ತಾಸು ಒಣಗಿಸಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಅದು ಒಣಗಬೇಕು, ಡ್ರೈ ಆಗಬೇಕು. ಡ್ರೈ ಆದರೆ ಇದನ್ನ ಮುಟ್ಟಿ ನೋಡಿದಾಗ ನಾವು ಅವು ಯಾವುದೇ ಕಾರಣಕ್ಕೂ ನಮಗೆ ಹಸಿ ಅಂತ ಅನಿಸ್ಬಾರ್ದು. ಪೂರ್ತಿ ಒಣಗಿರ್ಬೇಕು. ಹೌದು. ಎಲ್ಲಾದ್ರೂ ನಮಗೆ ಸ್ವಲ್ಪ ಹಸಿ ಅಂಶ ಕಂಡ್ರು ಕೂಡ ಇಲ್ಲ, ಅದೇ ಈ ತರ ಕಟ್ ಅಂತ ಮುರಿಬೇಕಷ್ಟೆ. ಹೌದು. ಆಮೇಲೆ ನಮಗೇನಾದ್ರೂ ಮುಟ್ಟಿ ನೋಡಿದಾಗ ಹಸಿ ಅಂತ ಅನ್ಸಿದ್ರೆ ಅವುಗಳನ್ನ ಇನ್ನೊಂದಷ್ಟು ಒಣಗಿಸ್ಕೋಬೇಕು. ಯಾಕೆ ಅಂತಂದ್ರೆ ಸರಿಯಾಗಿ ಒಣಗದೆ ಇದ್ರೆ ಇಲ್ಲಿ ಸರಿಯಾಗಿ ಪುಡಿ ಆಗೋದಿಲ್ಲ. ಈಗ ಇದನ್ನ ಜಾರಿಗೆ ಹಾಕೊಳ್ತೀನಿ. ಇವಾಗಿದು ಇಷ್ಟು ಪುಡಿ ಆಗಿದೆ. ಪೂರ್ತಿ ಸಣ್ಣ ಆಗ್ಬೇಕಮ್ಮ ಇದು? ಹೌದು, ಇಷ್ಟು ಪುಡಿ ಆಗ್ಬೇಕು. ಪೂರ್ತಿ ಸಣ್ಣ? ಹೌದು. ಇದು ಒಂಥರ ಇದು ಚಿರೋಟಿ ರವೆ ಇರುತ್ತಲ್ಲ, ಚಿರೋಟಿ ರವೆ ಆ ಟೈಪ್ ಆ ಥರ ಇದೇ ಥರ ಎಲ್ಲ ಮಾಡ್ಕೋಬೇಕು. ಓಕೆ. ಮಾಡ್ಕೊಂಡು ಒಂದೊಂದೇ ಒಬ್ಬಿ ಮಾಡ್ಕೊಂಡು ಪಕ್ಕಕ್ಕೆ ಹಾಕಂತೀರಾ? ಮಾಡ್ಕೊಂಡು ಇದಕ್ಕೆ ಹಾಕೊಳ್ತೀನಿ. ಸಣ್ಣದಾಗಿದ್ದು ನೀವು ಹೇಳ್ದಂಗೆ ಚಿರೋಟಿ ರವೆ ಅರ್ಥ ಅಂದ್ರೆ ಸ್ವಲ್ಪ ತರಿಯಾಗಿ ಉಳಿಯುತ್ತಿದ್ದು. ಇಷ್ಟೇ ಪೂರ್ತಿ ಸಣ್ಣ? ಹೌದು, ಇಷ್ಟೇ ಪೂರ್ತಿ ಸಣ್ಣ.
ಈ ತರ ಸಣ್ಣಗೆ ನುರಿತಾ ಇದೆ ಅಂತಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಚಪಾತಿ ಅಥವಾ ರೊಟ್ಟಿಗಳು ಮಾಡ್ಕೊಂಡಿದ್ವಲ್ಲ ಅವು ಚೆನ್ನಾಗಿ ಒಣಗಿದೆ ಅಂತ. ಈಗ ಚಪಾತಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತೀನಿ. 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಕಡಲೆಬೇಳೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೆ. ಅಲ್ಲಿ 3 ಕಪ್ ಆಯಿತು. ಈಗಿದು 3 ಕಪ್ ಬೆಲ್ಲ ಇದೆ. ಬೆಲ್ಲ ಮಿಕ್ಸ್ ಮಾಡ್ತೀನಿ. ಮೊದಲಿಗೆ ಸ್ವಲ್ಪ ಈ ಹುಡಿ ಹಾಕ್ಯಂತಾರೆ. ಓಕೆ. ಈ ಹುಡಿ ಹಾಕ್ಯಂಡಾದ್ಮೇಲೆ ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಹಾಕ್ಕೊಂಡು ಮತ್ತು ಮೇಲೆ ಸ್ವಲ್ಪ ಹುಡಿ ಹಾಕ್ಕೊಂತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ. ಇದೇನು ಇಂತಿಷ್ಟು ಅಂತಲ್ಲ, ಎಲ್ಲ ಮಿಕ್ಸ್ ಇಲ್ಲ, ಆಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತಲ್ಲ. ಈಗ ಬೆಲ್ಲ ಆ ಪುಡಿ ಮಿಕ್ಸ್ ಆಗಿದೆ. ಓಕೆ. ಈ ಥರ ರೆಡಿ ಆಗಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ರೆಡಿ ಆಯ್ತು. ಇದು ಇವಾಗ ಮತ್ತೆ ಇದು ಸ್ವಲ್ಪ ಪುಡಿ, ಇಷ್ಟು ಪುಡಿ ಮತ್ತು ಇಷ್ಟು ಬೆಲ್ಲ, ಇಷ್ಟು ಬೆಲ್ಲ ಮತ್ತು ಮೇಲೊಂದಿಷ್ಟು ಪುಡಿ, ಮೇಲಿಷ್ಟು ಪುಡಿ ಹಾಕ್ಕೊಂಡು ಈಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ. ಇದೇ ಥರ ಎಲ್ಲದು ಮಾಡ್ಕೋಬೇಕು ಈ ಪುಡಿ ಮುಗಿಯೋ ತನಕ. ಮಧ್ಯದಲ್ಲಿ ನೀಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ತೆಗೆದು ನೋಡ್ಕೋಬೇಕು, ತೆಗೆದು ಕೈ ಆಡಿಸ್ಕೋಬೇಕು ಸ್ಪೂನಲ್ಲಿ. ಕೈ ಆಡಿಸ್ಕೊಂಡು ಈಗಿದು ಆಗಿದೆ. ಓಕೆ. ಈಗ ತೆಗಿತಾ ಇದ್ದೀನಿ. ಕೆಲವೊಂದು ಬೆಲ್ಲ ಬಳಸಿದಾಗ ಅದರಲ್ಲಿ ಹಸಿ ಅಂಶ ಎಲ್ಲ ಇರುತ್ತೆ. ನೀವು ಯಾವ ಬೆಲ್ಲ ಬಳಸ್ತಾ ಇದ್ದೀರಾ? ನಾವು ಉಂಡೆ ಬೆಲ್ಲ ಬೆಳೆಸ್ತಾ. ಉಂಡೆ ಬೆಲ್ಲ. ಹೌದು. ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಇದಕ್ಕೆ ಹಾಕೊಳ್ತದೆ. ದೊಡ್ಡದಕ್ಕೆ ಹಾಕ್ಕೊಂಡು ಈಗ ಇದಕ್ಕೆ ಸಾಮಾನು ಹಾಕೊಂತೀನಿ. ಆಯ್ತು. ಎಲ್ಲ ನೀಟಾಗಿ ಒಂದು ಕಡೆ 2-3 ಒಬ್ಬಿ ಮಾಡಿದ್ವಿ ಅಲ್ಲ. ಹೌದು. ಒಂದು ಕಡೆ ಜಾಸ್ತಿ ಆಗಿರುತ್ತೆ ಬೆಲ್ಲ, ಒಂದು ಕಡೆ ಕಡಿಮೆ ಆಗಿರುತ್ತೆ. ಅದಕ್ಕೆ ಇದನ್ನು ನೀಟಾಗಿ ಮೊದಲು ಕಲಿಸ್ಕೊಂಬಿಡ್ತೀನಿ. ಇವಾಗ ಇದಕ್ಕೆ ಒಂದು 5-6 ಸ್ಪೂನು, ಈ ದೊಡ್ಡ ಸ್ಪೂನಿಲ್ಲ ಒಂದು 100 ಗ್ರಾಮ್ ಹುರ್ಗಡ್ಲೆ ಹಿಟ್ಟು. ಹುರ್ಗಡ್ಲೆ ಹಿಟ್ಟು ಇದು? ಹೌದು ಹೌದು. ಮಿಕ್ಸ್ ಮಾಡ್ಕೊತ ಅದನ್ನು ಇದಕ್ಕೆ. ಹುರ್ಗಡ್ಲೆ ಹಿಟ್ಟನ್ನು ಯಾಕೆ ಹಾಕ್ತಾರಮ್ಮ? ಇದು ಮತ್ತು ಸ್ವಲ್ಪ ಅಂಟಾಗಿರುತ್ತೆ ಬೆಲ್ಲ. ಇದು ಹೌದಾ? ಅದಕ್ಕೆ ಕಡಿಮೆ ಆಗುತ್ತೆ ಇದು. ಹಿಟ್ಟ ಕಡಲೆ ಹುರ್ಕಡ್ಲೆ ಹಿಟ್ಟಿಗೆ ಸ್ವಲ್ಪ ಉದುರಾಗ್ಬಿಡುತ್ತೆ. ಏನು ತಿನ್ನುವಾಗ ಅಂಗ್ಳಕ್ಕೆ ಅಂಟಬಾರ್ದು, ಬಾಯಲ್ಲಿ ಅಂಟಬಾರ್ದು. ಮತ್ತು ಟೇಸ್ಟು ಕಡಲೆ ಹಿಟ್ಟು ಹಾಕಿದರೆ ಟೇಸ್ಟು. ಅದು ಒಂದೇ ಅಂತ ಅಲ್ಲ, ಟೇಸ್ಟಿಗೂ ಹಾಕ್ತಾರೆ. ಹೌದು. ಆಮೇಲೆ ಒಣ ಕೊಬ್ಬರಿನೂ ಹಾಕ್ಬೇಕು ತುರಿದಿದ್ದಕ್ಕೆ. ಒಣ ಕೊಬ್ಬರಿ ಹಾಕಬೇಕು. ಒಂದೇ ಸರಿ ಹಾಕಿಡಬಾರ್ದು. ನಾವು ಊಟ ಮಾಡೋ ಮುಂದೆ ತುರಿ ಇಟ್ಕೊಂಡಿದ್ರೆ ಹಾಕ್ಕೋಬೋದು. ಮಿಕ್ಸ್ ಮಾಡಿಟ್ರೆ ಒಂಥರ ಸ್ಮೆಲ್ ಬರುತ್ತೆ ಅದು ಕೊಬ್ಬರಿ. ಮತ್ತು ಇದಕ್ಕೆ ಬಾಯಿ ಪೂರ್ತಿ ಮುಚ್ಚಿಡಬಾರ್ದು. ಬಾಯಿ ಮುಚ್ಚಿಡಬಾರ್ದು ಪೂರ್ತಿಯಾಗಿ. ಸ್ಮೆಲ್ ಬರುತ್ತೆ ಅದು. ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಗಾಳಿಗೆ ಇಡಬೇಕು. ಒಂಚೂರು ಗಾಳಿ ಬಿಡ್ತಾ ಇರಬೇಕು. ಹೌದು. 1-2 ದಿವಸ ಹಿಂಗೆ ಅಗಲ ಇದರಲ್ಲಿ. ಇವಾಗ ನಾನು 1 ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿ ಅದಿಂದೆ ಆಮೇಲೆ ಯಾವುದೇ ಅಡುಗೆ ಮಾಡಲಿ ಜಾಗಕಾಯಿ ಹಾಕಬೇಕು. ಕಂಪಾಗಿರುತ್ತೆ ಇದು ಜಾಗಕಾಯಿ. ಮತ್ತು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಹಾಕಿದ್ರೆ, ಇದಕ್ಕೆ ಹಾಕಿದರೆ ಸ್ವೀಟ್ಗೆ ಅದು ಸ್ವಲ್ಪ ನಿದ್ದೆನೂ ಬರುತ್ತೆ. ಹೌದು. ಅದಕ್ಕೆ ಕೆಲವರು ಸ್ವೀಟು ಊಟ ಮಾಡಿದಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಒಂದು ಸ್ಲೈಟ್ ಆಗಿ ಮತ್ತೆ ಬರುತ್ತಲ್ಲ. ಹೌದು. ಅದಕ್ಕೆ ಹೆಚ್ಚಿಗೆನೂ ಹಾಕಬಾರ್ದು. ಇದನ್ನು ಹೆಚ್ಚಿಗೆನೂ ಹಾಕಬಾರ್ದು. ಬಾಣ್ತಾರೋ ಮಕ್ಕಳು ನಿದ್ದೆ ಮಾಡಲಿ ಅಂತ ಇದನ್ನು ಕೊಬ್ಬರಿ ಖಾರ ಮಾಡ್ತೀವಲ್ಲ ಅದಕ್ಕೆಲ್ಲ ಹಾಕ್ತೀವಿ. ಅಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದೆ. ಸಾಕಿಷ್ಟು ಇಷ್ಟು ತುರಿದಿದ್ದೀನಿ. ಈಗ ಜಾಯಿಕಾಯಿ, ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇದಕ್ಕೆ.
ನಾನು ಹಳ್ಳಿ ಸೊಗಡಿನ ಮಾದಲಿ ಮಾಡಿದ್ದೀನಿ, ತಿಂದು ಹೆಂಗಿದೆ ಅಂತಂದು ಹೇಳಪ್ಪ. ಆಗ್ಲಮ್ಮ, ತುಂಬ ಧನ್ಯವಾದಗಳು. ನಮ್ಮ ಪೂರ್ವಜರು ತಿಂತಾ ಇದ್ದಂತಹ ನಮ್ಮ ಹಳ್ಳಿ ಸೊಗಡಿನ ಮಾದಲಿ ಈಗ ನನ್ನ ಕೈ ಸೇರಿದೆ. ತಡ ಮಾಡ್ದೇನೆ ಇದರ ರುಚಿಯನ್ನು ಬನ್ನಿ ನೋಡೋಣ. ಜೊತೆಗೆ ಹಾಲು ತುಪ್ಪ ಹಾಕ್ಕೊಂಡು ತಿನ್ನೋದು ವಾಡಿಕೆ, ಮತ್ತು ತಿನ್ನೋವಾಗ ಮಾತ್ರ ಅಂದರೆ ತಿನ್ನೋಕ್ಕೂ ಮೊದಲು ಇದ್ರ ಮೇಲೆ ಒಣಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ತಿನ್ನಬೇಕು. ಒಣಕೊಬ್ಬರಿ ತುರಿಯನ್ನು ಹಾಕಿದ ಮೇಲೆ ಇದು ತುಂಬ ದಿವಸ ತಡೆಯೋದಿಲ್ಲ ಅಂತ ಅಮ್ಮ ಹೇಳಿದ್ದಾರೆ. ಈಗ ನನಗೆ ಸದ್ಯಕ್ಕೆ ಒಣಕೊಬ್ಬರಿ ತುರಿಯನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ. ಬನ್ನಿ ಹಾಗೆ ಡ್ರೈ ಆಗಿ ಇದನ್ನು ತಿಂದು ನೋಡೋಣ. ಹಾಗೆ ತಿನ್ನೋದಕ್ಕೇ ರವೆ ರವೆಯಾಗಿ ಸಿಹಿ ಸಿಹಿಯಾಗಿ ನಾಲ್ಗೆ ಮೇಲೆ ಆಲ್ರೆಡಿ ಕರಗ್ತಾ ಇದೆ. ಇದಕ್ಕೆ ಈಗಾಗಲೇ ತುಪ್ಪನೋ ಏನೋ ಹಾಕಿ ಬೆರೆಸ್ಬಿಟ್ಟಿದ್ದಾರೇನೋ ಅನ್ನೋಷ್ಟು ರುಚಿ ಆಲ್ರೆಡಿ ಕೊಡ್ತಾ ಇದೆ ಇದು. ಬನ್ನಿ ಈಗ ತಡ ಮಾಡ್ದೇನೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಣ. ಆಹಾ, ಬರೀ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೊಂದು ರೀತಿ ಮಜಾ ಇರುತ್ತಿದ್ದು ಮಾದಲಿ. ಆಹಾ ಹಾ ಹಾ, ತುಪ್ಪದ ಜೊತೆಗೆ ಅತ್ಯದ್ಭುತವಾಗಿ ರುಚಿಸ್ತಾ ಇದೆ ಈ ಮಾದಲಿ. ಬನ್ನಿ ಸ್ವಲ್ಪ ಹಾಲು. ನಮ್ಮ ಅಜ್ಜನರೆಲ್ಲ ಸೇರ್ಗಂಟ್ಲೆ ಮಾದಲಿ ಉಣ್ತಿದ್ರಂತೆ, ಅಷ್ಟು ಇಷ್ಟಪಡ್ತಾ ಇದ್ರು ನಮ್ಮ ಪೂರ್ವಜರು ಇದನ್ನು. ನಿಜಕ್ಕೂ ನಿಮಗೂ ಕೂಡ ತಿಂದಾಗ ಗೊತ್ತಾಗುತ್ತೆ ಇದರ ರುಚಿ ಅತ್ಯ ಅಮೋಘವಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ. ತುಂಬಾ ಅದ್ಭುತವಾಗಿ ರುಚಿಸ್ತಾ ಇದೆ ಈ ಮಾದಲಿ. ಹಾಲು ತುಪ್ಪದ ಜೊತೆಗಂತೂ ಕೇಳೋದೇ ಬೇಡ. ಗೋಧಿ ರವೆಯನ್ನೇ ಬಳಸ್ಬಿಟ್ಟು ಮಾಡಿದಾರೇನೋ ಅನ್ನೋಷ್ಟು ಮಜವಾಗಿದೆ ಆ ರವೆ. ಮತ್ತು ಬೆಲ್ಲ ಏನು ಹಾಕಿದಾರಲ್ಲ ಅದು ಸಿಹಿಯ ಪ್ರಮಾಣ ಸಾಕು. ಇಷ್ಟು ಸಿಹಿ ಬಿದ್ದರೆ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ. ನಾನು ಚಿಕ್ಕವನಿದ್ದಾಗ ಅಂದ್ಕೊಳ್ತಾ ಇದ್ದೆ ಏನಪ್ಪ ಇದು ಮಾದಲಿ ಅಂತ. ಆದರೆ ಇವಾಗ ನನಗೆ ಅನ್ನಿಸ್ತಾ ಇರೋದೇನು ಗೊತ್ತಾ, ಏನಪ್ಪ ಇದು ಮಾದಲಿ ಇಷ್ಟು ಅದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ತಿಂದು ನೋಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಕೂಡ ಕಳೆದು ಹೋಗ್ತೀರಾ. ಎಲ್ಲಕ್ಕಿಂತ ಅತ್ಯದ್ಭುತವಾದ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಸಕ್ಕರೆ ಬಳಕೆ ಆಗಿಲ್ಲ, ಎಣ್ಣೆ ಬಳಕೆ ಆಗಿಲ್ಲ, ಮೈದಾದ ಮಾತಂತೂ ಇಲ್ಲವೇ ಇಲ್ಲ. ಹಾಗಾಗಿ ಇದನ್ನು ಎಷ್ಟು ಬೇಕಾದರೂ ಬ್ಯಾಟಿಂಗ್ ಮಾಡಬಹುದು. ಮತ್ತು ಇಂಥ ಒಂದು ಸ್ವೀಟ್ ಇದ್ಬಿಟ್ರೆ ಮನೆಗೆ ನೆಂಟರು ಯಾವಾಗ ಬೇಕಾದರೂ ಬರಲಿ, ಹಾಲು ತುಪ್ಪ ಹಾಕ್ಬಿಟ್ಟು ಕೊಡ್ತಾ ಇರೋದೆ. ಏನು ಹೇಳ್ತೀರಾ ವೀಕ್ಷಕರೇ? ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಈ ಒಂದು ಸಂಚಿಕೆಯಲ್ಲಿ ಅಮ್ಮ ನಮ್ಮ ಪಾರಂಪರಿಕ ಶೈಲಿಯ ಹಳ್ಳಿ ಸೊಗಡಿನ ಮಾದಲಿಯನ್ನು ಮಾಡಿ ತೋರಿಸಿದ್ರು ಅಂತ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ಅತ್ಯದ್ಭುತವಾದಂತಹ ಪಾರಂಪರಿಕ ಶೈಲಿಯ ತಿನಿಸುಗಳನ್ನು ನಿರಂತರವಾಗಿ ಮಾಡಿ ತೋರಿಸ್ತಾನೆ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ.